ನಮಸ್ಕಾರ. ಈಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಬಂದೆ. ಕೆಲವೊಂದು ಸಿನಿಮಾಗಳು ನಮಗೆ ಮಾಸ್ಸಾಗಿ ತುಂಬ ಇಷ್ಟ ಆಗುತ್ತೆ, ಕೆಲವೊಂದು ಕ್ಲಾಸಾಗಿ ಇಷ್ಟ ಆಗುತ್ತೆ. ಆ ಒಂದು ಕ್ಲಾಸ್ ಜಾನರ್ಗೆ ಸೇರುತ್ತೆ ನಮ್ಮ ಈ ಔಟ್ ಆಫ್ ಸಿಲೆಬಸ್ಸು. ಪ್ರದೀಪ್ ದೊಡ್ಡಯ್ಯ ಅವರು ನಾಯಕ ನಟನಾಗಿ ಅಭಿನಯಿಸಿ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾನು ಯಾವ ಸೆಟ್ಟಲ್ಲೂ ಕೂಡ ವರ್ಕ್ ಮಾಡಿಲ್ಲ ಅಂತ. ಬಟ್ ಒಂದಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿರೋ ಒಂದಷ್ಟು ಅನುಭವಗಳನ್ನ ಈ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಹೀರೋಯಿನ್ನು ಹಾಗೆ ಹೀರೋ ಮತ್ತು ಪ್ರತಿಯೊಬ್ಬರು ಕಲಾವಿದರುಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಮತ್ತು ಎರಡು ದೋಣಿಯಲ್ಲಿ ಕಾಲಿಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಪ್ರದೀಪ್ ದೊಡ್ಡಯ್ಯ ಅವರು ಅಭಿನಯದ ಜೊತೆಗೂ ಕೂಡ ನಿರ್ದೇಶನವೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಥರ ಒಂದು ತಂಡಕ್ಕೆ ನಮ್ಮಗಳ ಜೊತೆ ನೀವುಗಳು ಕೂಡ ಕೈ ಜೋಡಿಸಿ ಈ ಥರ ಒಂದು ಸಿನಿಮಾಗಳನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಒಳ್ಳೆಯ ಸಿನಿಮಾ ಯಾವತ್ತೂ ಕಿಲ್ಲಾಗಬಾರ್ದು. ಇತ್ತೀಚೆಗೆ ಮ್ಯಾಕ್ಸ್ ರಿಲೀಸ್ ಆಯಿತು, ಮತ್ತು ಬಗೀರ, ಬೇರೆ ತೆರನಗಲ್ಲು, ತುಂಬ ಸಿನಿಮಾಗಳು ರಿಲೀಸ್ ಆಯಿತು. ಕೆಲವೊಂದು ಸಿನಿಮಾಗಳನ್ನ ನೋಡಿ ಉಪ್ಪಿಸರದ ಯುವ ಕೂಡ ಎಲ್ಲ ಬೆಂತಟ್ಟಿದ್ದೀರ. ಹೊಸಬರು ತಂಡ, ಹೊಸಬರು ಸಿನಿಮಾ ನೀವೆಲ್ಲರೂ ನೋಡಿ ಅರಸಿ ಒಂದು ಸರಿ ನೋಡಿ ಹೊಸಬ್ರಿಗೊಂದು ಚಾನ್ಸ್ ಕೊಡಿ. ಥ್ಯಾಂಕ್ ಯು. ನಮಸ್ಕಾರ. ಇವತ್ತಿನ ದಿವಸ ಔಟ್ ಆಫ್ ಸಿಲೆಬಸ್ ಸಿನಿಮಾನ ವೀಕ್ಷಣೆ ಮಾಡಲಿಕ್ಕೆ ಅಂತ ಬಂದಿದ್ವಿ. ಏನು ಪ್ರದೀಪ್ ದೊಡ್ಡಯ್ಯ ಅವರು ಮೊದಲನೇ ಬಾರಿಗೆ ಒಂದು ಚೊಚ್ಚಲ ಪ್ರಯತ್ನದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಕೆಲವು ಹೊಸತನಗಳನ್ನ ಪರಿಚಯ ಮಾಡಿದ್ದಾರೆ. ಸಾಕಷ್ಟು ಕಾಲೇಜ್ ಮಕ್ಕಳನ್ನ ಈ ಚಿತ್ರದಲ್ಲಿ ಇನ್ವಾಲ್ವ್ ಮಾಡಿ ಹೇಗೆ ಇದು ಔಟ್ ಆಫ್ ಸಿಲೆಬಸ್ ಅನ್ನೋದನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಕಾಲೇಜಲ್ಲಿ ಕಲ್ತಿರಲ್ಲ, ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅಂತ. ಚಿತ್ರ ಎಲ್ಲೂ ಬೋರ್ ಅಂತ ಅನಿಸಲ್ಲ, ತುಂಬ ಫಾಸ್ಟಾಗಿ ಹೋಗುತ್ತೆ. ಅಚ್ಯುತ್ ಅವರ ಅಭಿನಯ ಆಗಲಿ ಅಥವಾ ಮೊದಲ ಪ್ರಯತ್ನದಲ್ಲಿ ಪ್ರದೀಪ್ ಅವರ ಅಭಿನಯ ಮತ್ತು ಇಬ್ಬರೆಲ್ಲ ಹೊಸ ಮುಖಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರಗಳನ್ನ ಪ್ರೀತಿಸೋಣ ಹಾಗೂ ಕನ್ನಡ ಚಿತ್ರಗಳನ್ನ ನೋಡೋದ್ರ ಮುಖಾಂತರ ಹೊಸಬರಿಗೆ ಅವಕಾಶ ಮಾಡ್ಕೊಳ್ಳೋಣ. ಸೊ 19 ದಿವಸದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಆಗಿದೆ. ಸೊ ಎಲ್ಲರೂ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಯ್, ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ತೆಲುಗು, ತಮಿಳಲ್ಲೆಲ್ಲ ತುಂಬ ಇದೇ ಥರ ಸಿನಿಮಾ ಟ್ರೈ ಮಾಡಿದ್ದಾರೆ. ಏನದು ಮೊಬೈಲ್ ಇಟ್ಕೊಂಡು ಒಂದು ಮಾಡಿದಾರಲ್ಲ, ಲವ್ ಟುಡೇ, ಮತ್ತು ಬೇರೆ ಬೇರೆ ಥರ ಸಿನಿಮಾ ತುಂಬ ಜನ ಟ್ರೈ ಮಾಡಿದ್ದಾರೆ. ಬಟ್ ನಮ್ಮ ಕನ್ನಡದಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ ಈ ಥರ ಸಿನಿಮಾ. ಪ್ರದೀಪ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ 17 ಡೇಸಲ್ಲಿ ಈ ಸಿನಿಮಾ ಮಾಡಿದಾರಂತೆ. ಆಮೇಲೆ ಇಟ್ಸ್ ನಾಟ್ ಈಸಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಸ್ವಲ್ಪ ಮಿಸ್ಟೇಕ್ಸ್ ಇದೆ, ಬಟ್ ನಾಟ್ ಬ್ಯಾಡ್. ತುಂಬ ದ ಬೆಸ್ಟ್ ಆಫ್ ಬೆಸ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ನನಗೊಂಚೂರು ಗಿಜಿ ಅನಿಸ್ತು, ಬಟ್ ಸೆಕೆಂಡ್ ಹಾಫ್ ತುಂಬ ಗ್ರಿಪ್ಪಲ್ಲಿದೆ. ತುಂಬ ಎಮೋಷನ್ಸ್ ಇತ್ತು ಎಲ್ಲರಿಗೂ ಅವ್ರವ್ರ ಲೈಫಲ್ಲಿ. ಆಮೇಲೆ ಉಪ್ಪಿ ಸರ್ ಮೂವಿ ಮಾಡಿದಾರಲ್ಲ, ಅದೇ ಥರ ಇವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಅದೇ ಥರ ಜನರಿಗೆ ಒಂದು ಪ್ರೀಚ್ ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನೇ ಫಿಲಮ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಖಂಡಿತವಾಗೂ ಕಾಲೇಜ್ ಸ್ಟೋರಿ ಅಂದರೆ ಏನು ಅಂತ ತೋರಿಸಿದ್ದಾರೆ. ನಂತರ ಅದನ್ನು ಯಾವ ಥರ ಎತ್ಕೊಂಡು ಹೋಗಿ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸು ಇಬ್ಬರಿಗೂ ಏನು ಒಂದು ಹೀರೋಗೂ ಏನಾಗಬೇಕು, ಹೀರೋಯಿನ್ಗೂ ಏನಾಗಬೇಕು ಅಂತ ಖಂಡಿತವಾಗೂ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿನಿಮಾ ಅಲ್ಲಿ. ಆ ರಿವೀಲ್ ಮಾಡೋವಾಗ ತುಂಬ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ಟು ಸೇ ದಿಸ್ ಫಿಲಮ್ ಇಸ್ ಎ ಗುಡ್ ಹಿಟ್ ಫಿಲಮ್ ಇನ್ 2025 ಸ್ಟಾರ್ಟಿಂಗ್ ದಿಸ್ ವೀಕ್. Good luck to our hero and director.